ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡಿರುವ ಎಡವಟ್ಟಿನಿಂದ ಈಗ ಕಣೇಕಲ್ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಪ್ರಮುಖವಾಗಿ ಕಂಗಾಲಾಗಿದ್ದಾರಂತೆ ಆ ಗ್ರಾಮಸ್ಥರು. ಹಾಗಾದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳ ಎಡವಟ್ಟು ಏನಾಗಿದೆ? ಗ್ರಾಮಸ್ಥರು ಇಷ್ಟರ ಮಟ್ಟಿಗೆ ಆಕ್ರೋಶ ಹೊರಹಾಕೋದಕ್ಕೆ ಕಾರಣ ಆಗಿರುವಂತಹ ವಿಚಾರ ಅಂದ್ರೆ ಅದು ಹೋಬಳಿ ಕೇಂದ್ರ ಮತ್ತು ತಾಲೂಕಾ ಕೇಂದ್ರ ಬಲು ದೂರ ಆಗಿದೆಯಂತೆ. ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡಿರುವ ಎಡವಟ್ಟಿನಿಂದ ಕಣೇಕಲ್ ಗ್ರಾಮವನ್ನ ಅವೈಜ್ಞಾನಿಕವಾಗಿ ಹೋಬಳಿ ಕೇಂದ್ರ ತಾಲೂಕು ಕೇಂದ್ರಕ್ಕೆ ಸೇರ್ಪಡೆ ಮಾಡಿ ಅಧಿಕಾರಿಗಳು ಕೈ ತೊಳೆದುಕೊಂಡಿದ್ದಾರಂತೆ. ಇದರಿಂದ ಯಾದಗಿರಿಯ ಕಣೇಕಲ್ ಗ್ರಾಮಸ್ಥರಿಗೆ ಸಂಕಷ್ಟ ಎದುರಾಗಿದ್ದು ಸರ್ಕಾರಿ ಕಚೇರಿ ಕಾರ್ಯಕ್ಕೆ 50 ರಿಂದ 60 ಕಿಲೋಮೀಟರ್ ಜನ ಅಲದಾಡುವ ಪರಿಸ್ಥಿತಿ ಬಂದು ಒದಗಿದೆ ಅಂತೆ. ಅಧಿಕಾರಿಗಳ ನಡೆ ವಿರುದ್ಧ ಕಣೇಕಲ್ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕಣೇಕಲ್ ಸಮೀಪದ ಸೈದಾಪುರ ಹೋಬಳಿ ಕೇಂದ್ರಕ್ಕೆ ಸೇರ್ಪಡೆ ಮಾಡಬೇಕು ಅಂತ ಕೂಡ ಈಗ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ಬೃಹತ್ ಹೋರಾಟ ಮಾಡ್ಬಿಡ್ತೀವಿ ಅಂತ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಕಣೇಕಲ್ ಗ್ರಾಮ, ನಮ್ಮ ಗ್ರಾಮದಲ್ಲಿ ತೊಂದರೆ ಆಗ್ತಿದ್ರು ಏನಂದರೆ ಜನರಿಗೆ, ವಯಸ್ಸರಿಗೆ, ಹುಡುಗರಿಗೆ ಸ್ಕಾಲರ್ಶಿಪ್ ಆಗಲಿ ಇದು ಆಗಲಿ ಏನೇ ಮಾಡಬೇಕು ಅನುಕೂಲ, ಕಾಸ್ಟ್ ಇನ್ಕಮ್ ತರಬೇಕಾದ್ರೆ ಯಾವುದೇ ತರಬೇಕಾದ್ರೆ ನಮ್ಗೆ ಎಲ್ಲರಿಗೂ ತೊಂದರೆ ಆಗ್ಯದ. ಯಾಕಂತ ಕೇಳೋ ನಮ್ಗೆ ಇರೋದು 5 ಕಿಲೋಮೀಟ್ರ್ ಹೋಬಳಿ ಸೈದಾಪುರ. ಈಗ ಕೊಂಕಲ್ಗೆ 30 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಕೊಂಕಲ್ಲಿಂದ ಸೈ ಮಾಡಿಸ್ಕೊಂಡು ನಾವು ಮತ್ತೆ ತಾಲೂಕು ಗುರುಮಿಟ್ಕಲ್ಗೆ ಹೋಗ್ಬೇಕಾದ್ರೆ 50 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿದಾಡ್ದ ಅಲ್ಲಿಂದ ಮತ್ತೆ ತಾಲೂಕಿಗೆ ಹೋಗಿ ಅಲ್ಲಿಂದ ಯಾದಗಿರಿ ಡಿಸ್ಟಿಕ್ ಮತ್ತೆ ಆಫೀಸ್ ಸೈನ್ ಮಾಡಿಸಬೇಕಾದ್ರೆ ನಾವು ಯಾದಗಿರಿ ಬರ್ಬೇಕು. ಮತ್ತೆ ಅಲ್ಲಿಂದ ನಾವು ದಿನ 100 ಕಿಲೋಮೀಟ್ರ್ ತಿರುಗಾಡಿದಂಗೆ. ಅದು ನಾವು ಬೈಕ್ ಇದ್ದವ್ರು ಆದರೂ ಹೋಗ್ಬೋದು. ಈಗೆಲ್ಲ ರೈತರ ಜನರು ಹೋಗ್ಬೇಕಾದ್ರೆ ಭಾಳ ಕಷ್ಟ ಆಗ್ಯದ, ಭಾಳ ಅನನುಕೂಲ ಆಗ್ಯದ ನಮಗೆ ಜನರಿಗೆ. ಹೋರಾಡ್ಬೇಕಂತಂದ್ರೆ ಎಷ್ಟೋ ಜನ ಎಷ್ಟು ಭಾಳದಿಂದ ಓಡಾಡಿದ್ರು ಯಾರು ಸರ್ವೆ ಮಾಡಿಲ್ಲ, ಏನಿಲ್ಲ. ಒಮ್ಮೆ ಒಂದೇ ಸಲ ಗುರುಮಿಟ್ಕಲ್ ತಾಲೂಕು ಸೇರಿ ಕೊಂಕಲ್ಗೆ ಹೋಗ್ಬಿಡ್ರಿ ಅಂದರು. ಪಾಣಿ ಕೊಡ್ತಾ ಇಲ್ಲ, ಏನು ಕೊಡ್ತಾಯಿಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗೆ ಬರಬೇಕು. ಡೆತ್ ಸರ್ಟಿಫಿಕೇಟ್ ತರಬೇಕಾದ್ರೂ ತಿಪ್ಪಲ ಆಗ್ಯದ ನಮಗೆ. ಒಂದು ಕಾಸ್ಟ್ ಇನ್ಕಮ್ ತೆಗಿಸ್ಬೇಕಾದ್ರೆ ಇದಾಗ್ಯದ ನಮಗೆ. ಪಿಂಚಣಿ ಕೆಲಸ ತಿರುಗಾಡ್ಬೇಕಾದ್ರೆ ಅನನುಕೂಲ ಆಗ್ಯದ. ಎಲ್ಲಿಗೆ ಹೋಗ್ಬೇಕು ರೈತರು ನಾವು? ನಮಗೆ ಏನದ ಸೈದಾಪುರ ಹೋಬಳಿ ಆಗ್ಬೇಕು, ತಾಲೂಕು ಯಾದಗಿರಿನೇ ಆಗ್ಬೇಕು, ಡಿಸ್ಟಿಕ್ ಯಾದಗಿರಿ ಆಗ್ಬೇಕು. ನಮ್ಗೆ ಹೋಬಳಿ ಮಾತ್ರ ಸೈದಾಪುರ ಆಗ್ಬೇಕು. ಎಲ್ಲ ರೀತಿಲಿ ಅನುಕೂಲ, ಮಕ್ಕಳಿಗೆ ಅನುಕೂಲ, ಅಲ್ಲಿ ಹುಡುಗರಿಗೆ ಅನುಕೂಲ ಅವ, ಎಲ್ಲ ರೀತಿಲಿ ಅನುಕೂಲ ಅವ. ವಯಸ್ಸಾದವ್ರಿಗೆ ಹೋಗಿ ಅನುಕೂಲ, ಹೋಗಿ ನಾವು ಹೋಗಿ ಬರ್ತವಪ್ಪ. ನಮ್ಮದು ಪಿಂಚಣಿ ರೊಕ್ಕದು ಚೆಕ್ ಮಾಡ್ಸ್ಕೊಂಬರ.